ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ನಮ್ಮ ಮಕ್ಕಳು ಮತ್ತು ನಾವು ಮನೋವೈಜ್ಞಾನಿಕ ಲೇಖನಗಳು ಈ ಪುಸ್ತಕದಿಂದ ಅಧ್ಯಯನಕ್ಕೆ ಯಾವ ವಿಧಾನ ಪೂರಕ ಅಲ್ಲ ಅನ್ನೋ ಬಗ್ಗೆ ಲೇಖಕರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಆಸಕ್ತಿಪೂರ್ಣ ವಿಷಯ ವಸ್ತು ಏಕಾಗ್ರತೆಯಿಂದ ಗ್ರಹಿಸುವುದು, ಅರ್ಥ ಮಾಡಿಕೊಳ್ಳುವುದು, ಮನನ, ಪುನಸ್ಮರಣೆ ಹಾಗೂ ಚರ್ಚೆಯಿಂದ ವಿಷಯ ವಸ್ತು ಕೌಶಲ ಸದಾ ನೆನಪಿನಲ್ಲಿರುತ್ತದೆ. ಅನಾಸಕ್ತಿ, ಕ್ಲಿಷ್ಟ ವಿಷಯ, ಮನಸ್ಸಿನ ಚಂಚಲತೆ, ಅರ್ಥ ಮಾಡಿಕೊಳ್ಳದೆ ಬಾಯಿಪಾಠ ಮಾಡುವುದು, ಪುನಸ್ಮರಣೆ, ಚರ್ಚೆ ಮಾಡದಿರುವುದು, ಭಾವೋದ್ರೇಕಗಳು ವಿಷಯ ವಸ್ತುವನ್ನು ಮರೆಸುತ್ತವೆ. ಸೊ ಇದಕ್ಕೆ ಸಪೋರ್ಟಿಂಗ್ ಆಗಿ ನಾವು ಯಾವ ರೀತಿ ಅಧ್ಯಯನ ಮಾಡ್ತಾ ಇದೀವಿ ಅದು ಅಧ್ಯಯನ ವಿಧಾನಕ್ಕೆ ಪೂರಕವಾಗಿರೋದಿಲ್ಲ ಅಥವಾ ನಮ್ಮ ಸ್ಟಡಿ ಇಂಪ್ರೂವ್ಮೆಂಟ್ಗೆ ಎನ್ಹಾನ್ಸ್ಮೆಂಟ್ಗೆ ಹೆಲ್ಪ್ ಮಾಡೋದಿಲ್ಲ. ತಪ್ಪು ವಿಧಾನ ಈ ಬಗ್ಗೆ ಲೇಖಕರು ಅನೇಕ ವಿದ್ಯಾರ್ಥಿಗಳು ಅಧ್ಯಯನ ಮಾಡಲು ಸರಿಯಾದ ವಿಧಾನ ತಂತ್ರಗಳು ಬಳಸುವುದಿಲ್ಲ. ಉದಾಹರಣೆಗೆ, ಪ್ರಶಾಂತವಲ್ಲದ ಅನೇಕ ಆಕರ್ಷಣೆ ವಿಕರ್ಷಣೆಗಳಿರುವ ಸಮಯ ಸ್ಥಳವನ್ನು ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಳ್ಳುವುದು. ಫಾರ್ ಎಕ್ಸಾಂಪಲ್, ಹಾಲಲ್ಲೇ ಕುತ್ಕೊಂಡು ಓದ್ತಾ ಇರೋದು, ದೊಡ್ಡವರು ಟಿವಿ ನೋಡ್ತಾ ಇರ್ತಾರೆ, ಅವ್ರದೇ ಸೀರಿಯಲ್ಗಳಲ್ಲಿ ಮುಳುಗಿರ್ತಾರೆ, ಮಕ್ಕಳು ಅದೇ ವಾತಾವರಣದಲ್ಲಿ ಓದೋದು. ಇದಕ್ಕೊಂದು ಎಕ್ಸಾಂಪಲ್, ನಮ್ಮ ಕ್ಲಾಸಿಗೆ ಒಂದು ಮಗು ಬರುತ್ತೆ, ಫುಲ್ ಸ್ಟೋರಿ ಸೀರಿಯಲ್ ಹೆಸರು ಹೇಳಿದ್ರೆ ಸಾಕು ಫುಲ್ ಸ್ಟೋರಿ ಹೇಳುತ್ತೆ. ಇವಾಗ ಪೇರೆಂಟ್ಸ್ ಅವ್ರು ಟಿವಿನೇ ನೋಡಲ್ಲ ಅಂತಾರೆ. ಇದು ಹೆಂಗ್ ಸಾಧ್ಯ ಆಗುತ್ತೆ? ಅದೇ ಟೈಮ್ಗೆ ಮಗು ಅದ್ರ ಅಕಾಡೆಮಿಕ್ ವರ್ಕ್ ಮಾಡ್ಕೊಳ್ಳೋದಕ್ಕೆ ಆ ಜಾಗದಲ್ಲಿ ಹೋಗಿ ಕುತ್ಕೊಳ್ಳುತ್ತೆ, ಅವ್ರ ಪಾಡಿಗೆ ಅವ್ರು ಸೀರಿಯಲ್ ನೋಡ್ತಾ ಇರ್ತಾರೆ, ಮಗು ಕೆಲಸ ಮಾಡ್ತಾ ಇದೆ ಅನ್ಕೊಳ್ತಾರೆ. ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಬೇಕು ಎಲ್ಲಾನು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಸೊ ಪೇರೆಂಟ್ಸ್ ಈ ಬಗ್ಗೆ ಒಂಚೂರು ಗಮನ ಕೊಡಿ. ಮಗು ಓದೋ ಕುತ್ಕೊಳ್ಳೋ ಸಮಯದಲ್ಲಿ ಆದಷ್ಟು ಬೇರೆ ವಿಕರ್ಷಣೆಗಳನ್ನ ಕಡಿಮೆ ಮಾಡೋದಕ್ಕೆ ನೀವು ಸಹಾಯ ಮಾಡಿ. ಟೈಮ್ ಟೇಬಲ್ ಹಾಕಿಕೊಳ್ಳದೆ ಅಡ್ಡಾದಿಡ್ಡಿಯಾಗಿ ಯಾವುದೇ ವ್ಯವಸ್ಥಿತ ಕ್ರಮವಿಲ್ಲದೆ ಓದುವುದು, ಹೆಂಗೆಂಗೋ ಓದೋದು, ಯಾವ ದಿನ ಏನೋ ಕೈಗೆ ಸಿಕ್ಕಿದ್ದು ಬುಕ್ ತಗೊಂಡು ಓದೋದು, ಇದೆಲ್ಲ ಡಿಸಿಪ್ಲಿನ್ಡ್ ಸ್ಟಡಿ ಮೆಥಡಾಲಜಿ ಒಳಗೆ ಬರೋದಿಲ್ಲ. ವಿಶ್ರಾಂತಿ ಇಲ್ಲದೆ ಗಂಟೆಗಟ್ಟಲೆ ಓದುವುದು, ಒಂದೇ ವಿಷಯವನ್ನು ಗಂಟೆಗಟ್ಟಲೆ ಓದುವುದು. ಈ ಮೊದಲೇ ನಾವು ತಿಳ್ಕೊಂಡಿರೋಂಗೆ ನಮ್ದು ಅಟೆನ್ಷನ್ ಸ್ಪ್ಯಾನ್ 40 ಮಿನಿಟ್ಸ್ ಅಂತ ಹೇಳ್ತೀವಿ. ಸೊ ಒಂದ್ ದಿನ ಪೂರ್ತಿ ನಾನು ಓದ್ತಾನೆ ಇರ್ತೀನಿ. ಕೆಲವು ಪೇರೆಂಟ್ಸ್ ಹೇಳೋದು ಕೇಳಿದಲ್ಲ, ನನ್ನ ಮಗು ರೂಮಿಂದ ಹೊರಗೆ ಬರೋದಿಲ್ಲ, ಕಂಟಿನ್ಯೂಸ್ ಆಗಿ ಓದ್ತಾನೆ ಇರುತ್ತೆ ಅಂತ ಓದುನು ಲಾಂಗ್ ಟರ್ಮ್ ನೆನಪಿನಲ್ಲಿ ಇಟ್ಕೊಳ್ಳೋಕೆ ಸಹಾಯಕ ಆಗೋದಿಲ್ಲ. ವಿಷಯವನ್ನು ಅರ್ಥ ಮಾಡಿಕೊಳ್ಳದೆ ಬಾಯಿಪಾಠ ಮಾಡೋದು, ಜಸ್ಟ್ ಮಗಪ್ ಮಾಡೋದು, ಕಾನ್ಸೆಪ್ಟ್ ಅರ್ಥ ಆಗಿರಲ್ಲ. ಅವರು ಮಗಪ್ ಮಾಡಿರೋದನ್ನ ಬರೆದ್ಬೋದು, ಅರ್ಥ ಮಾಡ್ಕೊಳಕ್ಕಾಗಲ್ಲ, ಆ ನಾಲೆಜ್ ಕ್ಯಾರಿ ಆಗಲ್ಲ. ಈಗ ಮ್ಯಾಥ್ಸ್, ಸೈನ್ಸ್ ಇವೆಲ್ಲ ಲಾಜಿಕಲ್ ಥಿಂಕಿಂಗ್ ಇರೋ ಲರ್ನಿಂಗ್ ಆಗಿರೋದ್ರಿಂದ 8ನೇ ಕ್ಲಾಸ್ ನೀನ್ ಕರೆಕ್ಟ್ ಆಗಿ ಕಲಿತಾ ಇಲ್ಲ, 9ನೇದು ಕಷ್ಟ ಆಗ್ತದೆ. 10ನೇ ಕ್ಲಾಸಿಗೆ ಹೋದಾಗ ಇವು ಬ್ಯಾಕಪ್ಪೇ ಇಲ್ಲ ಅಂದ್ರೆ ಅಲ್ಲಿ ಪರ್ಫಾರ್ಮ್ ಮಾಡೋದು ಆಟೋಮೆಟಿಕ್ ಕಷ್ಟ ಆಗುತ್ತೆ. ಉಪವಾಸವಿದ್ದು ಅಥವಾ ಅತಿಯಾಗಿ ಊಟ ಮಾಡಿ ಅಥವಾ ನಿದ್ದೆಗೆಟ್ಟು ಓದುವುದು. ನಿದ್ದೆನು ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಆ ನಿದ್ದೆಗೆಟ್ಟು ಓದಿದ್ರು ರೀಕಾಲ್ ರಿಟೆನ್ಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಇದು ಅಧ್ಯಯನ ಮಾಡಿದ ವಿಷಯವನ್ನು ಮನನ ವಿಶ್ಲೇಷಣೆ ಮಾಡದಿರುವುದು, ಸ್ಮರಣೆ ಮಾಡಿಕೊಳ್ಳದಿರುವುದು, ಸುಮ್ಮನೆ ಓದ್ಕೊಳ್ತಾ ಹೋಗೋದು, ನನಗೆ ಎಷ್ಟು ಬಂದಿದೆ ಎಷ್ಟು ಬಂದಿಲ್ಲ, ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ದೇ ಇರೋದು ತೊಂದರೆನೆ. ಕೋರ್ಸ್ನ ಪ್ರಾರಂಭದಿಂದಲೂ ಓದದೆ ಪರೀಕ್ಷಾ ಸಮೀಪಿಸುತ್ತಿದ್ದಂತೆ ಕೆಲವೇ ಅಧ್ಯಯನಗಳನ್ನು ಆಯ್ಕೆ ಮಾಡಿಕೊಂಡು ಓದುವುದು. ಅಗೇನ್ ಇದೊಂದು ಸ್ಮಾರ್ಟ್ ಟೆಕ್ನಿಕ್ ಆಗ್ಬೋದು. ನನ್ನ ಕೆಪಾಸಿಟಿ ಏನು ಅದಕ್ಕೆ ತಕ್ಕಂಗೆ ಅಷ್ಟೇ ಸಿಲೆಬಸ್ನ ನಾನು ಕ್ವಶನ್ ಪೇಪರ್ ಪ್ಯಾಟ್ರನ್ ಸರಿಯಾಗಿ ಅರ್ಥ ಮಾಡ್ಕೊಂಡು ಅಷ್ಟು ಸಿಲೆಬಸ್ ನ ಸೆಲೆಕ್ಟ್ ಮಾಡ್ಕೊಂಡು ಓದ್ತೀನಿ. ಬಟ್ ಇದು ಎಲ್ಲರಿಗೂ ಇಂಪ್ಲಿಮೆಂಟ್ ಆಗದೆ ಇರ್ಬೋದು. ಮೊದಲಿಂದಾನೇ ಓದಕ್ ಶುರು ಮಾಡಿದ್ರೆ ಒಳ್ಳೇದು. ಇಲ್ಲ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅನ್ನಂಗೆ ಲಾಸ್ಟ್ ಮಿನಿಟ್ ಅಲ್ಲಿ ಓದಕ್ ಹೋದ್ರೆ ಅಷ್ಟು ಎಫೆಕ್ಟಿವ್ ಆಗಿ ನೀವು ಎಕ್ಸಾಮ್ನ ಎದುರಿಸೋದಕ್ಕೆ ಸಾಧ್ಯ ಆಗದೆ ಇರಬಹುದು. ಕಾಪಿ ಮಾಡಿ ಇತರ ಅಕ್ರಮಗಳಿಂದ ಪಾಸ್ ಆಗಬಹುದು ಎಂದು ನಂಬುವುದು. ಗೈಡ್ಗಳನ್ನು, ಟ್ಯೂಷನ್ ನೋಟ್ಸ್ಗಳನ್ನು ಓದಿದರೆ ಸಾಕು ಎಂದು ತಿಳಿಯುವುದು. ತರಗತಿಗಳಿಗೆ ಅಟೆಂಡ್ ಮಾಡದೆ ಪಠ್ಯ ಪುಸ್ತಕಗಳನ್ನು ಓದದೇ ಇರುವುದು. ಕರೆಂಟ್ಲಿ ನಾನು ಸುಮಾರು ಮಕ್ಕಳಲ್ಲಿ ಈ ಇಶ್ಯೂನ ಜಾಸ್ತಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಟೆಕ್ಸ್ಟ್ ಬುಕ್ಕೇ ಓದೋದಿಲ್ಲ ಅವರು. ಒಂದು ಆರ್ಡರ್ ವೈಸ್ ಯೂಶಲಿ ಈ MCQs ಕ್ವಶನ್ಸ್ ಎಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ್ದೋ ಮೂಲೆ ಸಂಧಿಯಿಂದ ಸೆಲೆಕ್ಟ್ ಮಾಡಿ ಕೊಟ್ಟಿರ್ತಾರೆ. ನೀವು ನಿಮ್ಮ ಅಕಾಡೆಮಿಕ್ ಟೆಕ್ಸ್ಟ್ ಬುಕ್ ಏನ್ ಸೆಟ್ ಆಗಿದೆಯಲ್ಲ ಅದನ್ನ ತರೋ ಮಾಡ್ಕೊಂಡಿದ್ರೆ ಸಾಕು. ಎಲ್ಲಿ ಯಾವ ಕ್ವಶನ್ಸ್ ಕೇಳಿದ್ರು, ಎಷ್ಟು ತಿರುಗಿಸಿ ಕೇಳಿದ್ರು ನಿಮ್ಗೆ ಆನ್ಸರ್ ಮಾಡೋ ಕೇಪಬಿಲಿಟಿ ಇರುತ್ತೆ. ಧನ್ಯವಾದಗಳು.